ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಸಕ್ಸಸ್ಫುಲ್ ಆಗಬೇಕು, ನಾವು ಸಾಕಷ್ಟು ರೀತಿಯಲ್ಲಿ ಹಣ ಮಾಡಬೇಕು, ಸಾಕಷ್ಟು ರೀತಿಯಲ್ಲಿ ಹೆಸರು ಗಳಿಸ್ಬೇಕು ಅಂತ ನಾನಾ ರೀತಿಯ ಒಂದು ಕನಸನ್ನ ಇಟ್ಕೊಂಡಿರ್ತೀವಿ, ಕೆಲವು ಡ್ರೀಮ್ನು ಕೂಡ ಇಟ್ಕೊಂಡಿರ್ತೀವಿ. ನಾವು ಆ ಕನಸನ್ನ ಡ್ರೀಮ್ನ ನಾವು ಒಂದು ಸಾಕಾರ ಮಾಡ್ಕೊಳ್ಬೇಕಂದ್ರೆ ನಮಗೆ ಒಳ್ಳೆ ರೀತಿಯ ಮೈಂಡ್ ಸೆಟ್ಟು ಇರಬೇಕು. ನಮ್ಮ ಮೈಂಡ್ ಸೆಟ್ಟನ್ನು ಕೂಡ ಅದೇ ರೀತಿಯಲ್ಲಿ ನಾವು ಬೆಳೆಸ್ಕೊಂಡಿರ್ಬೇಕಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಮತ್ತೆ ಒಳ್ಳೆ ರೀತಿಯ ರಿಚ್ ಕೂಡ ಆಗಬೇಕು ಅಂದಾಗ ನಮ್ಮ ಮೈಂಡಲ್ಲಿ ಕೆಲವು ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಮೈಂಡ್ ಸೆಟ್ನ ಕೂಡ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಸುಮಾರು ಒಂದು 8 ರೀತಿಯ ಆ ಮೈಂಡ್ ಸೆಟ್ಗಳನ್ನ ಯಾವ ರೀತಿ ನಾವು ಚೇಂಜ್ ಮಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಹಣನೂ ಕೂಡ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಮೈಂಡ್ ಸೆಟ್ ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂದ್ರೆ ಯಾವಾಗ್ಲೂ ನಮಗೆ ಸಕ್ಸಸ್ ತುಂಬಾ ಇಂಪಾರ್ಟೆಂಟು ಅಂತ ನಾವು ಯಾವಾಗ್ಲೂ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಸಕ್ಸಸ್ ಇರಲೇಬೇಕು, ಸಕ್ಸಸ್ ತುಂಬಾ ಇಂಪಾರ್ಟೆಂಟು. ನಾವೊಂದು ಸಕ್ಸಸ್ ಪಡಿಬೇಕಂದ್ರೆ ನಾನಾ ರೀತಿಯ ಫೇಲ್ಯೂರ್ಗಳು ಬಂದೇ ಇರುತ್ತೆ. ಆದ್ರೆ ಆ ಫೇಲ್ಯೂರ್ಗಳಿಗೆ ಭಯ ಬೀಳ್ದಾರಣೆ, ಆ ಫೇಲ್ಯೂರ್ಗಳಿಂದ ಮತ್ತಷ್ಟು ಕಲ್ತು ನಾವು ಸಕ್ಸಸ್ ಆಗೋದಕ್ಕೆ ಯಾವಾಗಲೂ ನಮ್ಮ ಪ್ರಯತ್ನ ಬೀಳ್ತಾನೆ ಇರಬೇಕು. ಆಗ ಆ ರೀತಿಯ ಮೈಂಡ್ ಸೆಟ್ ಇಟ್ಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಮತ್ತೆ ಎರಡನೆಯ ಮೈಂಡ್ ಸೆಟ್ ಏನ್ ಇಟ್ಕೊಳ್ಬೇಕು ನಮ್ಮ ಮೈಂಡ್ ಅಲ್ಲಿ ಅಂದ್ರೆ, ನಾವು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ಒಬ್ಬ ಸ್ಟೂಡೆಂಟ್ ಓದ್ತಾ ಇರ್ಬೋದು, ಒಬ್ರು ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ನಾವು ಯಾವುದೇ ಫೀಲ್ಡ್ ಅಲ್ಲಿ ಇದ್ರೂ ಕೂಡ ನಾವು ಮಾಡುವ ಕೆಲಸಕ್ಕೆ ರೆಸ್ಪಾನ್ಸಿಬಿಲಿಟಿನ ನಾವು ತಗೊಳ್ಬೇಕಾಗುತ್ತೆ. ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬಹುದು. ಜನಗಳು ಅಷ್ಟು ಸಲೀಸಾಗಿ ನಮ್ಗೆ ಯಾವುದೇ ರೀತಿಯ ಕೆಲಸ ಕೊಡೋದಿಲ್ಲ, ಯಾವುದೇ ಸಹಾಯನೂ ಮಾಡೋದಿಲ್ಲ. ನಾವು ಒಳ್ಳೆ ರೀತಿಯ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನ ಮುಗಿಸ್ಕೊಟ್ಟಾಗ ನಿಮ್ಗೆ ಜನ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ಶಬಾಸು ಕೂಡ ಅಂತಾರೆ. ಆದ ಕಾರಣ ನೀವು ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಪರವಾಗಿಲ್ಲ, ಆ ಕೆಲಸದಲ್ಲಿ ಶ್ರದ್ಧೆ ಇರಲಿ, ಒಳ್ಳೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ಕೆಲಸದಲ್ಲಿ ನೀವು ಆ ಕೆಲಸನ ಒಳ್ಳೆ ರೀತಿಯಲ್ಲಿ ಮಾಡಿದಾಗ ನಿಮ್ಗೆ ಖಂಡಿತವಾಗಿ ಸಕ್ಸಸ್ ಸಿಗುತ್ತೆ. ಮತ್ತೆ ಮೂರನೆಯ ಮೈಂಡ್ ಸೆಟ್ ನೀವೇನ್ ಚೇಂಜ್ ಮಾಡ್ಕೊಳ್ಬೇಕು ನಿಮ್ಮಲ್ಲೇ ಅಂದ್ರೆ, ಜೀವನದಲ್ಲಿ ಯಾವಾಗ್ಲೂ ದೊಡ್ಡದಾಗೆ ಯೋಚನೆ ಮಾಡಬೇಕು. ಯಾಕಂದ್ರೆ ನಾವು ದೊಡ್ಡದಾಗಿ ಯೋಚನೆ ಮಾಡಿದಾಗ ಅಟ್ಲೀಸ್ಟ್ ದೊಡ್ಡದಕ್ಕೆ ಏನ್ ಮಾಡಿದ್ರೆ ಅಟ್ಲೀಸ್ಟ್ ಸಣ್ಣದಾದ್ರೂ ಸಿಗುತ್ತೆ. ನಾವು ಸಣ್ಣದಕ್ಕೆ ಏನ್ ಮಾಡಿದ್ರೆ ನಮ್ಗೆ ಏನು ಸಿಗ್ದಿರೋನೇ ಇರ್ಬೋದು. 1 ಕೋಟಿವರೆಗೆ ಸಂಪಾದಿಸ್ಬೇಕಂತ ನಾವು ಏನ್ ಹಾಕೊಂಡಿದ್ರು ಅಟ್ಲೀಸ್ಟ್ ಒಂದು 10 ಲಕ್ಷ ಆದ್ರೂ ಸಂಪಾದಿಸ್ಬೋದು. 10 ಲಕ್ಷ ಇಲ್ಲ ಅಂದ್ರೂ ಅಟ್ಲೀಸ್ಟ್ 1 ಲಕ್ಷ ಆದ್ರೂ ಸಂಪಾದಿಸ್ಬೋದು. ನಾವು 1 ಲಕ್ಷಕ್ಕೆ ನಾವು ಏಮ್ ಹಾಕೊಂಡ್ರೆ ನಮ್ಗೆ 10,000 ಸಂಪಾದಿಸ್ತೀವೋ ಇಲ್ಲ ಗ್ಯಾರಂಟಿ ಇಲ್ಲ, ಇವನ್ 5,000 ರೂಪಾಯಿ ಸಂಪಾದಿಸ್ತೀವೋ ಇಲ್ಲ ಅಂತಾನು ಗ್ಯಾರಂಟಿ ಇಲ್ಲ. ಆದ ಕಾರಣ ನಾವು ಯಾವಾಗಲೂ ನಮ್ಮ ಮೈಂಡಲ್ಲಿ ದೊಡ್ಡದಾಗಿ ಯೋಚನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ದೊಡ್ಡದನ್ನ ಯಾವ ರೀತಿ ಅಚೀವ್ಮೆಂಟ್ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಬಂದಾಗ ಗ್ಯಾರಂಟಿಲಿ ಸಕ್ಸಸ್ ಸಿಗುತ್ತೆ. ಮತ್ತೆ 4ನೆಯ ಮೈಂಡ್ ಸೆಟ್ ನಾವು ಏನ್ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಮೈಂಡಲ್ಲಿ ಅಂದ್ರೆ, ನಾವು ಯಾವುದೇ ಕೆಲಸ ಮಾಡ್ತಿದ್ದಾಗ ಕೂಡ ನಾನಾ ರೀತಿಯ ಪ್ರಾಬ್ಲಮ್ಸ್ ಬರ್ಬೋದು, ನಾನಾ ರೀತಿಯ ತೊಂದರೆಗಳು ಕೂಡ ಬರ್ಬೋದು. ನಾವು ಆ ಪ್ರಾಬ್ಲಮ್ ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕು, ಯಾವ ರೀತಿಯಲ್ಲಿ ಆ ಪ್ರಾಬ್ಲಮ್ ನ ಬಗೆಹರಿಸ್ಕೊಳ್ಬೇಕು ಅಂತ ನಮ್ಮ ಮೈಂಡಲ್ಲಿ ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಕು. ಆ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು, ಯಾವ ರೀತಿಯಲ್ಲಿ ನಾವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ನಾವು ಮುಂದೆ ಹೋಗೋದು ಅನ್ನೋ ಮೈಂಡ್ ಸೆಟ್ ಯಾವಾಗಲೂ ಬೆಳೆಸ್ಕೊಂಡಿರ್ಬೇಕು. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ಟೈಮ್ ಪಾಸ್ ಮಾಡೋದಕ್ಕಿಂತ ನಿಮ್ಮಲ್ಲಿರುವ ಪ್ರಾಬ್ಲಮ್ಸ್, ಪ್ರಪಂಚದಲ್ಲಿರುವ ಪ್ರಾಬ್ಲಮ್ಸ್ನ ಯಾವುದಾದ್ರೂ ನೀವು ಒಂದು ಬಗೆಹರಿಸೋದಕ್ಕೆ ಪ್ರಯತ್ನ ಬಿದ್ರೆ ಖಂಡಿತವಾಗಿ ನಿಮ್ಗೆ ಜೀವನದಲ್ಲಿ ಯಶಸ್ಸು ಗ್ಯಾರಂಟಿ ಸಿಗುತ್ತೆ. ಮತ್ತೆ 5ನೆಯ ಮೈಂಡ್ ಸೆಟ್ ನಾವು ಏನ್ ಚೇಂಜ್ ಮಾಡ್ಕೊಳ್ಬೇಕು, ಒಂದು ರೀತಿಯಲ್ಲಿ ಸಕ್ಸಸ್ ಆಗಬೇಕು ಮತ್ತೆ ಹಣ ಮಾಡಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಕಲಿಯೋದನ್ನ ನಿಲ್ಲಿಸಬಾರ್ದು. ನಾವು ಯಾವಾಗ್ಲೂ ಕಲಿಯೋದಕ್ಕೆ ಪ್ರಯತ್ನ ಬೀಳ್ತಾ ಇರಬೇಕು, ಹೊಸದನ್ನ ಕಲಿತಾ ಇರಬೇಕು. ನಾವು ದಿನಾಲು ನಮ್ಮಷ್ಟು ನಾವೇ ಕ್ವಶನ್ ಮಾಡ್ಕೊಳ್ಬೇಕು, ನಾವು ಇದರಲ್ಲಿ ಹೊಸದೇನಂತ ತಂದಿದೀವಿ, ನಾವು ಇದರಲ್ಲಿ ಏನಾದ್ರೂ ಚೇಂಜ್ ಮಾಡೋಕ್ಕಾಗತ್ತಾ, ಹೊಸದಾಗಿ ಏನಾದ್ರೂ ಚೇಂಜ್ ಮಾಡೋಕ್ಕಾಗುತ್ತಾ ಅಂತ ನಮ್ಮ ಮೈಂಡ್ ಸೆಟ್ ಅಲ್ಲಿ ಯಾವಾಗ ಇಟ್ಕೊಂಡಿರ್ಬೇಕು. ಸ್ವಲ್ಪ ಮಟ್ಟದ ಚೇಂಜ್ ಇದ್ರೂ ಪರವಾಗಿಲ್ಲ, ಜಾಸ್ತಿ ಚೇಂಜ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಪ್ರತಿದಿನನೂ ಸ್ವಲ್ಪ ಮಟ್ಟದ ಚೇಂಜ್ ಅನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ದಿನಗಳು ಕಳೆದಾಗೆಲ್ಲಾನು, ವರ್ಷಗಳು ಕಳೆದಾಗೆಲ್ಲಾನು ನಾವು ಸಾಕಷ್ಟು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಚೇಂಜ್ ಆಗ್ಬಿಟ್ಟಿರ್ತೀವಿ. ಹೊಸದನ್ನು ಕಲಿಬೇಕಂದಾಗ ನಮ್ಗೆ ಸಾಕಷ್ಟು ರೀತಿಯಲ್ಲಿ ಭಯನೂ ಇರುತ್ತೆ. ಇದು ಯಾವ್ದಪ್ಪ ಹೊಸದು, ನಾನು ಯಾಕೆ ಕಲಿಬೇಕು, ಈ ರೀತಿ ಎಲ್ಲಾನು ನಿಮ್ಮ ಮೈಂಡಲ್ಲೂ ಕೂಡ ಬರುತ್ತೆ. ನೀವು ಆ ಮೈಂಡಲ್ಲಿ ಬರೋದನ್ನ ತೆಗೆದಾಕಿ ನಾವು ಹೊಸದನ್ನ ಕಲ್ತ್ರೇನೆ ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸೋದಕ್ಕೆ ಸಾಧ್ಯ. ಯಾಕಂದ್ರೆ ದಿನ
ಕಳೆದಾಗೆಲ್ಲನೂ ಹೊಸದು ಬರ್ತಾನೆ ಇರುತ್ತೆ, ಹೊಸ ಪ್ರಾಬ್ಲಮ್ಗಳು ಬರುತ್ತೆ, ಹೊಸ ಅನ್ವೇಷಣೆಗಳಾಗುತ್ತೆ. ಅದನ್ನೆಲ್ಲನೂ ನಾವು ಕಲಿತು ನಾವು ಮುಂದೆ ಹೋದಾಗ ಮಾತ್ರ ನಾವು ಏನಾದ್ರೂ ಒಂದು ಸಾಧಿಸೋದಕ್ಕೆ ಸಾಧ್ಯ. ಮತ್ತೆ 5ನೇ ಮೈಂಡ್ ಸೆಟ್ ನಾವು ಏನ್ ಕಲ್ತ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅಂದ್ರೆ, ಕೆಲವರು ನಮ್ಗಿನ್ನ ಬುದ್ಧಿವಂತರಿರ್ತಾರೆ, ನಮ್ಗಿನ್ನ ಚೆನ್ನಾಗಿ ಅವ್ರ ಜೀವನದಲ್ಲಿ ಸಕ್ಸಸ್ ಆಗಿರ್ತಾರೆ. ನಾವು ಅವ್ರನ್ನ ನೋಡಿ ಖಂಡಿತ ಹೊಟ್ಟೆ ಹೊರ್ಕೊಳ್ಬಾರ್ದು. ನಾವು ಅವರಲ್ಲಿರೋದನ್ನ ಏನು ಕಲಿಯೋದಕ್ಕೆ ಸಾಧ್ಯ, ಅವರಲ್ಲಿ ಏನನ್ನ ನಾವು ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ಬೇಕು. ನಿಮ್ಮ ಸಮಯವನ್ನ ಬೇರೆಯವರ ಬಗ್ಗೆ ಗಾಸಿಪ್ ಮಾಡೋದು, ನಿಮ್ಮ ಸಮಯವನ್ನ ಬೇರೆಯವರನ್ನ ಕ್ರಿಟಿಸೈಸ್ ಮಾಡೋದಕ್ಕೆ ಯೂಸ್ ಮಾಡೋದು ಬಿಟ್ಟು, ನೀವು ಬೇರೆಯವರ ಬಗ್ಗೆ ಅವ್ರು ಒಳ್ಳೆಯ ಕೆಲಸ ಮಾಡ್ತಿದ್ರೆ ಖಂಡಿತವಾಗಿ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿ, ಒಳ್ಳೆಯ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸೋದಕ್ಕೆ ಪ್ರಯತ್ನ ಬೀಳಿ. ಟೈಮ್ ವೇಸ್ಟ್ ಮಾಡ್ದಿರನೆ, ಬೇರೆಯವರ ಬಗ್ಗೆ ಅನ್ನೆಸೆಸರಿ ಮಾತಾಡ್ದಿರನೆ, ನಮ್ಮ ಕೆಲಸದ ಬಗ್ಗೆ ನಾವು ಯಾವಾಗಲೂ ನಮ್ಮ ಮೈಂಡಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಿದ್ರೆ ಖಂಡಿತವಾಗಿ ನಾವು ಒಂದಲ್ಲ ಒಂದು ದಿನ ಸಕ್ಸಸ್ ಕೂಡ ಕಾಣಬಹುದು. ಮತ್ತೆ 6ನೇ ಮೈಂಡ್ ಸೆಟ್ ನೀವೇನ್ ಇಟ್ಕೊಳ್ಬೇಕು ನಿಮ್ಮ ಮೈಂಡಲ್ಲಿ ಅಂದ್ರೆ, ನಾನು ಇದುವರೆಗೂ ಏನ್ ಹೇಳಿದನೋ 5 ಮೈಂಡ್ ಸೆಟ್ ನ ನೀವು ನಿಮ್ಮ ಜೀವನದಲ್ಲಿ ಚೇಂಜ್ ಮಾಡ್ಕೊಂಡಾಗ ನೀವು ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಮಾಡೇ ಮಾಡ್ತೀರಾ, ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಹಣನೂ ಕೂಡ ಬರುತ್ತೆ. ಆ ಹಣನ ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಕರೆಕ್ಟಾಗಿ ಹಣನ ಇನ್ವೆಸ್ಟ್ ಮಾಡಬೇಕು. ನೀವು ನಿಮ್ಮ ಹಣನ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೆ ಆ ಹಣಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ದಿನ ಕಳೆದಾಗೆಲ್ಲನೂ, ವರ್ಷಗಳು ಕಳೆದಾಗೆಲ್ಲನೂ ನಿಮ್ಮ ಹಣನ ನೀವು ಜಸ್ಟ್ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡಿದ್ರೆ ಆ ಹಣ ಅನ್ನೆಸೆಸರಿ ಆಗಿ ವೇಸ್ಟ್ ಆಗಿಬಿಡುತ್ತೆ. ನೀವು ಆ ಹಣನ ಒಳ್ಳೆಯ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಅಸೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಹಣ ನಿಮ್ಗೋಸ್ಕರ ದುಡಿಯೋಗೆ ಮಾಡ್ಕೊಳ್ಬೇಕು. ಆ ರೀತಿಯ ಅಸೆಟ್ಗಳು ಯಾವುದು ಅಂದರೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲಾಂದ್ರೆ ಯಾವುದೋ ಕೆಲವು ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕೆಲವು ಜಮೀನುಗಳು ತೆಗೆಯೋದ್ರಲ್ಲಿರ್ಬೋದು, ಇಲ್ಲಾಂದ್ರೆ ಅಪಾರ್ಟ್ಮೆಂಟ್ಗಳು ತೆಗೆಯೋದ್ರಲ್ಲಿರ್ಬೋದು, ಇಲ್ಲಾಂದ್ರೆ ಫಿಕ್ಸ್ಡ್ ಡಿಪಾಸಿಟಲ್ಲಿ ಇರ್ಬೋದು, ಇಲ್ಲಾಂದ್ರೆ ಮ್ಯೂಚುವಲ್ ಫಂಡ್ಸ್ ಇರ್ಬೋದು. ನಾನಾ ರೀತಿಯ ಈ ಅಸೆಟ್ಗಳೆಲ್ಲಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಹಣ, ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದಿರೋ ಹಣ, ಈ ಎಲ್ಲ ರೀತಿಯ ಹಣ ನಿಮಗೋಸ್ಕರ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಒಂದು ರೀತಿಯ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ನಿಮಗೆ ಜಸ್ಟ್ ಸ್ಯಾಲ್ರಿದಿರ್ಬೋದು, ಇಲ್ಲಾಂದ್ರೆ ಬಿಸ್ನೆಸ್ ಇರ್ಬೋದು, ಆ ರೀತಿಯ ಇನ್ಕಮ್ ಇರೋದಿಲ್ಲ. ನಿಮಗೆ ನಾನಾ ರೀತಿಯ ಡಿಫ್ರೆಂಟ್ ಸೋರ್ಸ್ಗಳಿಂದನೂ ಕೂಡ ನಿಮಗೆ ಇನ್ಕಮ್ ಬರುತ್ತೆ. ನಿಮ್ಮಲ್ಲಿ ಅಪಾರ್ಟ್ಮೆಂಟ್ ಇದ್ದರೆ ರೆಂಟ್ ಬರುತ್ತೆ, ಜಮೀನ್ ಇದ್ರೆ ಅದರಿಂದ ರೆಂಟ್ ಬರುತ್ತೆ, ಇಲ್ಲಾಂದ್ರೆ ಮ್ಯೂಚುವಲ್ ಫಂಡ್ಸ್ ಇದ್ರೆ ಅದರಿಂದ ಡಿವಿಡೆಂಡ್ ಬರುತ್ತೆ, ಇಲ್ಲಾಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಬರ್ತಾ ಇರುತ್ತೆ, ಸ್ಟಾಕ್ಸ್ ಇಂದನೂ ಡಿವಿಡೆಂಡ್ ಬರ್ಬೋದು, ಇಲ್ಲಾಂದ್ರೆ ಒಳ್ಳೆ ರೀತಿಯ ಪ್ರಾಫಿಟ್ ಬರ್ಬೋದು. ನೀವು ಡಿಪಾಸಿಟ್ಸ್ ಇಟ್ಟಿದ್ರು ಕೂಡ ಅದರಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಆದ ಕಾರಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣದಿಂದ ನಿಮಗೆ ರಿಟರ್ನ್ ಕೂಡ ಬರ್ತಾ ಇರುತ್ತೆ. ಮತ್ತೆ ಆ ಹಣ ನೀವು ಮಲ್ಕೊಂಡಿದ್ರು ಕೂಡ ನಿಮ್ಗೋಸ್ಕರ ಹಣ ದುಡಿತಾ ಇರುತ್ತೆ. ನಾವು ಯಾವಾಗಲೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ನಾಳೆ 10 ವರ್ಷದಲ್ಲಿ ನಮ್ಮ ಹಣ ಯಾವ ರೀತಿ ಗ್ರೋ ಮಾಡ್ಬೋದು, ನೆಕ್ಸ್ಟ್ 20 ವರ್ಷದಲ್ಲಿ ನಮ್ಮ ಹಣನ ಯಾವ ರೀತಿ ಗ್ರೋ ಮಾಡ್ಬೋದು, ನೆಕ್ಸ್ಟ್ 30 ವರ್ಷದಲ್ಲಿ ನಮ್ಮ ಹಣನ ಯಾವ ರೀತಿ ಗ್ರೋ ಮಾಡ್ಬೋದು, ನಮ್ಮ ಅಸೆಟ್ಗಳನ್ನ ಯಾವ ರೀತಿ ಗ್ರೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನಮ್ಮ ಮೈಂಡ್ ಸೆಟ್ನ ನಾವು ಯಾವಾಗಲೂ ಚೇಂಜ್ ಮಾಡ್ತಾ ಇರಬೇಕು. ನಾವು ಈ ರೀತಿಯ ಮೈಂಡ್ ಸೆಟ್ನ ನಾವು ನಮ್ಮ ಮೈಂಡಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ ಕಾಣ್ಬೋದು, ಪ್ಲಸ್ ನಾವು ಅದರಿಂದ ಹಣನೂ ಕೂಡ ಮಾಡಬಹುದು. ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವ ಯಾವ ಮೈಂಡ್ ಸೆಟ್ ನಿಮಗೆ ತುಂಬಾ ಇಷ್ಟ ಆಯಿತು, ಯಾವ ಮೈಂಡ್ ಸೆಟ್ನ ನೀವು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು, ಯಾವ ಮೈಂಡ್ ಸೆಟ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಕಾಣ್ತೀರಾ ಅನ್ನೋದನ್ನ ಖಂಡಿತವಾಗಿ ಕಾಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ.